ಒಟ್ಟು 2,000 ಜನ ಸೈನಿಕರು. ಡಿಸ್ಟ್ರಿಕ್ಟ್ ರಿಸರ್ವ್ ಗಾರ್ಡ್, ಸ್ಪೆಷಲ್ ಟಾಸ್ಕ್ ಫೋರ್ಸ್, ಕೋಬ್ರಾ ಎಲ್ಲ ಸೈನಿಕರು ಅಲ್ಲಿ. ಏಪ್ರಿಲ್ 2ರ ರಾತ್ರಿ 10 ಗಂಟೆಗೆ ಕಾಡಿನ ಒಳಗೆ ಹೋಗಬೇಕು. ಏಪ್ರಿಲ್ 3ರ ಸಾಯಂಕಾಲ 5 ಗಂಟೆಗೆ ಮರಳಿ ಬರುವ ವೇಳೆಗೆ ನಕ್ಸಲರನ್ನ ಸಮಾಧಿ ಮಾಡಿರಬೇಕು ಎನ್ನುವಂತ ನಿಶ್ಚಿತ ಗುರಿಯೊಂದಿಗೆ ಹೊರಟಿದೆ. ದಾರಿಯಲ್ಲಿ ಒಂದೆರಡು ಹಳ್ಳಿಗಳು ಖಾಲಿಯಾಗಿದ್ದು ಕಾಣಿತು, ಆದರೆ ಯಾರೂ ಅದನ್ನು ಗಮನಿಸ್ತಿಲ್ಲ. ಆದರೆ ಎಲ್ಲಿ ನಕ್ಸಲರು ಇರಬೇಕಿತ್ತು ಅಲ್ಲಿ ಯಾರೂ ಇರಲಿಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಮರಳಬೇಕಾದ್ರೆ ಗೆರಿಲ್ಲಾ ಮಾದರಿಯಲ್ಲಿ ಅವರನ್ನು ಸುತ್ತುವರೆದಿದ್ದಂಥ ನಕ್ಸಲರು ಏಕಾಕಿ ದಾಳಿ ಶುರು ಮಾಡಿದರು. ಅವ್ರ ಕೈಯಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳಿದ್ವು. AK-47 ಗ್ರೆನೇಡ್ಗಳು, ರಾಕೆಟ್ ಲಾಂಚರ್ಗಳು ಕೂಡ. 22 ಸೈನಿಕರು ಹುತಾತ್ಮರಾಗಿದ್ದರು. ಇಡೀ ದೇಶಕ್ಕೆ ಅವತ್ತು ಆಘಾತ. 6 ವರ್ಷಗಳಿಂದ ಬಾಲ ಮುದುರ್ಕೊಂಡು ಬಿದ್ದಂಥ ಈ ನಕ್ಸಲರು ಈಗ ಮತ್ತೆ ಎದ್ದೆದ್ದು ಕುಣಿತಾ ಇರೋದು ಯಾಕೆ? ಇವರಿಗೆ ಶಸ್ತ್ರಗಳನ್ನು ಪೂರೈಸೋದು ಯಾರು? ಹಣ ಎಲ್ಲಿಂದ ಬರುತ್ತೆ? ಈ ನಕ್ಸಲರು ಸೈನಿಕರನ್ನ ಕೊಂದಾಗ್ಲೆಲ್ಲ ಇವ್ರ ರಕ್ಷಣೆಗೆ ಧಾವಿಸ್ತಾ ಇದ್ದ ಬುದ್ಧಿಜೀವಿಗಳು ಈಗ ಸೈಲೆಂಟ್ ಆಗಿರೋದಾದ್ರೂ ಯಾಕೆ? ಬನ್ನಿ ಉತ್ತರ ಹುಡ್ಕೊಂಡು. ವೆಲ್ಕಮ್ ಟು ಹೈ ಅಲರ್ಟ್. ಎರಡು 2010ರಲ್ಲಿ ಛತ್ತೀಸ್ಗಢದ ದಾಂತೆವಾಡದಲ್ಲಿ 76 ಸೈನಿಕರ ಕಗ್ಗೊಲೆ. ಅದೇ ವರ್ಷ ದಾಂತೆವಾಡ ಸುಕ್ಮಾ ರಸ್ತೆಯಲ್ಲಿ 15 ಪೊಲೀಸರ ಹತ್ಯೆ. 2011ರಲ್ಲಿ 12 CRPF ಯೋಧರನ್ನು ಮಹಾರಾಷ್ಟ್ರದ ಗಡಚಿರೋಲಿಯಲ್ಲಿ ಲ್ಯಾಂಡ್ ಮೈನ್ಗಳನ್ನಿಟ್ಟು ಉಡಾಯಿಸಲಾಯಿತು. 2013ರಲ್ಲಿ ಕಾಂಗ್ರೆಸ್ಸಿನ ಅನೇಕ ನಾಯಕರನ್ನೇ ಬೀದಿಯಲ್ಲಿ ಕೊಂದು ಬಿಸಾಡಿದ್ದರು ನಕ್ಸಲರು. 2014ರ ಆರಂಭದಲ್ಲಿ ಛತ್ತೀಸ್ಗಢದಲ್ಲಿ 15 CRPF ಯೋಧರ ಕಗ್ಗೊಲೆ. ಅದೇ ವರ್ಷದ ಕೊನೆಯಲ್ಲಿ ಅಲ್ಲಿನ ಸುಕ್ಮಾದಲ್ಲಿ 14 CRPF ಯೋಧರ ಕಗ್ಗೊಲೆ. 2015ರ ಏಪ್ರಿಲ್ ತಿಂಗಳಿನಲ್ಲಿ ಸುಕ್ಮಾದಲ್ಲಿ STFನ 7, ಕಾಂಕೇರ್ನಲ್ಲಿ ಒಬ್ಬ BSFನ ಜವಾನ ಮತ್ತು ದಾಂತೆವಾಡದಲ್ಲಿ 5 ಛತ್ತೀಸ್ಗಢ ಆರ್ಮ್ಡ್ ಫೋರ್ಸ್ನ ಜವಾನರನ್ನು ಬಲಿ ತೆಗೆದುಕೊಳ್ಳಲಾಯಿತು. 2017ರಲ್ಲಿ 25 CRPF ಜವಾನರು, 2019ರಲ್ಲಿ ಗಡಚಿರೋಲಿಯಲ್ಲಿ 15, ಜಾರ್ಖಂಡದಲ್ಲಿ 3 ಹೋಮ್ ಗಾರ್ಡ್ಗಳನ್ನು ಹತ್ಯೆ ಮಾಡಲಾಯಿತು. ಮತ್ತು ಈಗ ಛತ್ತೀಸ್ಗಢದಲ್ಲಿ 22 ಜನರ ಹತ್ಯೆ ಮತ್ತು ಒಬ್ಬನ ಅಪಹರಣ ನಡೆದಿದೆ. ಹಾಗಂತ ಯಾವಾಗಲೂ ನಕ್ಸಲರ ಕೈಯೇ ಮೇಲಾಗಿದೆ ಅಂತ ತಿಳ್ಕೊಳ್ಬೇಡಿ. ಆಂಧ್ರದ ಗ್ರೇ ಹೌಂಡ್ಸ್ ನಿಂದ ಹಿಡಿದು ಛತ್ತೀಸ್ಗಢದಲ್ಲಿ ಈಗ ಕೆಲಸ ಮಾಡ್ತಾ ಇರುವಂತ ಕೋಬ್ರಾ ಸೈನಿಕರವರೆಗೆ ಇವರೆಲ್ಲರೂ ನಕ್ಸಲರನ್ನ ಹುಚ್ಚು ನಾಯಿಗೆ ಬಡದಂತೆ ಬಡದಿದ್ದಾರೆ. ಈ ನಕ್ಸಲರು ಸೈನಿಕರ ಬೇಗೆ ತಾಳಲಾಗದೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತಾ ಮುಖ್ಯವಾಹಿನಿ ಸೇರ್ಕೊಂಡಿದ್ದಾರೆ. ನಕ್ಸಲರು ಈಗ ಮೊದಲಿನಂತಿಲ್ಲ. ಅವರ ಸಂಖ್ಯೆ, ಉತ್ಸಾಹ, ಅವರ ಬಳಿ ಇರುವಂತಹ ಹಣ, ಕ್ಷಾತ್ರ ಎಲ್ಲವೂ ಕಡಿಮೆಯಾಗಿ ಹೋಗಿದೆ. ಅವರೀಗ ಮೊದಲಿನಂತೆ ಜನರನ್ನ ರಕ್ಷಿಸುವ ರಾಬಿನ್ ಹುಡ್ ಪಟ್ಟವನ್ನ ಕಳಚಿಕೊಂಡು ಈಗ ಅವರು ಕಳ್ಳ ನೋಟು ಸಾಗಿಸುವ, ಗಾಂಜಾ ಬೆಳೆದು ರಫ್ತು ಮಾಡುವಂತ ಹಣ ಗಳಿಸುವ ದಂಧೆಗಿಳಿದು ಬಿಟ್ಟಿದ್ದಾರೆ. ನಕ್ಸಲರ ಹಾವಳಿಯನ್ನು ಅರಿಯೋಕ್ಕಿಂತ ಮುಂಚೆ ಕಮ್ಯುನಿಸ್ಟ್ ಜಾಡು ತಿಳ್ಕೊಳ್ಳೋದು ಒಳ್ಳೆಯದು. ಭಾರತದಲ್ಲಿ ಮೊದಲ ಬಾರಿಗೆ ಅಧಿಕೃತವಾಗಿ ಕಮ್ಯುನಿಸ್ಟ್ ದರ್ಶನವಾಗಿದ್ದು 1925ರಲ್ಲಿ. ಬ್ರಿಟಿಷರು ರೈತರು ಮತ್ತು ಕಾರ್ಮಿಕರ ಮೇಲೆ ನಡೆಸ್ತಾ ಇದ್ದ ದಬ್ಬಾಳಿಕೆಯನ್ನ ಎದುರಿಸಲಿಕ್ಕೆ ಅಂತ ಆಗ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಆರಂಭವಾಯಿತು. ಹಾಗಂತ ಕಮ್ಯುನಿಸ್ಟ್ ಪಾರ್ಟಿ ಆರಂಭವಾದ ಮೇಲೆ ರೈತ ಚಳವಳಿ ನಡೆದಿತ್ತು ಅಂತ ಭಾವಿಸ್ಬಿಡಬೇಡಿ. ಇತಿಹಾಸಕಾರರ ಪ್ರಕಾರ 1783ರಿಂದ 1900ರ ನಡುವೆ 110 ವಯಲೆಂಟ್ ರೈತರ ಪ್ರೊಟೆಸ್ಟ್ಗಳು ನಡೆದಿವೆ. ಆದರೆ ಕಾಲಕ್ರಮದಲ್ಲಿ ಮಹಾತ್ಮ ಗಾಂಧೀಜಿಯವರ ಅಸಹಕಾರ ಚಳವಳಿ ನಿರೀಕ್ಷಿತ ಫಲ ಕೊಡದೆ ಹೋದಾಗ ಜನ ಸಹಜವಾಗಿ ಕಮ್ಯುನಿಸ್ಟ್ ಚಿಂತನೆಯತ್ತ ವಾಲಿದೆ. ಮಾರ್ಕ್ಸ್ನ ಚಿಂತನೆಗಳು ರಷ್ಯಾವನ್ನ ಗೆಲುವಿನತ್ತ ಕೊಂಡೊಯ್ದಿವೆ ಅಂತ ಭಾವಿಸಿರುವಂತ ಅವರುಗಳು ನಮ್ಮನ್ನು ಕೂಡ ಅದು ಗೆಲುವಿನತ್ತ ಕೊಂಡೊಯ್ತವೆ ಅಂತ ಭಾವಿಸಿಯೇ ಆ ದಿಕ್ಕಿನತ್ತ ನಡೆದರು. ಹೀಗಾಗಿ ಅವರು ಆಜ್ಞೆ ತೆಗೆದುಕೊಳ್ತಾ ಇದ್ದಿದ್ದು ರಷ್ಯಾದಿಂದ. ಅವತ್ತು ವಿದೇಶಿಗರ ಆಜ್ಞೆ ತಗೊಳ್ತಾ ಇದ್ರು. ಇವತ್ತಿಗೂ ಕಮ್ಯುನಿಸ್ಟರು ವಿದೇಶಿಗರ ಆಜ್ಞೆ ಮೇಲೆ ಕೆಲಸ ಮಾಡೋದು. ಅವತ್ತು ರಷ್ಯಾದಿಂದ, ಇವತ್ತು ಚೀನಾದಿಂದ. 1962ರ ಭಾರತ ಚೀನಾ ಯುದ್ಧದ ವೇಳೆಗೆ ತಮ್ಮ ಸಿದ್ಧಾಂತವೇ ಮುಖ್ಯ ಅಂತ ಭಾವಿಸಿದ ಈ ಕಮ್ಯುನಿಸ್ಟರು ಚೀನಾದ ಬೆಂಬಲಕ್ಕೆ ನಿಂತಿದ್ರು. ಅದಾದ ನಂತರ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ತನ್ನ ಮೊನಚನ್ನ ಕಳೆದುಕೊಂಡು ತೀಕ್ಷ್ಣತೆಯನ್ನ ಕಡಿಮೆ ಮಾಡಿಕೊಂಡಿದ್ದರ ಪರಿಣಾಮವಾಗಿ ಚಾರು ಮಜುಮ್ದಾರ್ ಈ ಕಮ್ಯುನಿಸ್ಟ್ ಪಾರ್ಟಿಯಿಂದ ಆಚೆ ಬಂದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಅನ್ನುವಂತ ಮತ್ತೊಂದು ಗ್ರೂಪ್ ಅನ್ನ ಕಟ್ಕೊಂಡ್ರು. ಆದರೆ ಇವರಿಗೆ ನೇರವಾಗಿ ಆಜ್ಞೆ ಬರ್ತಿದ್ದು ಮಾತ್ರ ಚೀನಾದಿಂದ.
1965ರಲ್ಲಿ ಭಾರತ ಪಾಕಿಸ್ತಾನ ಯುದ್ಧ ನಡೆಯುವಾಗ ಚೀನಾ ತನ್ನ ಆಲ್ ವೆದರ್ ಫ್ರೆಂಡ್ ಆಗಿರುವಂತ ಪಾಕಿಸ್ತಾನಕ್ಕೆ ಸಹಕಾರ ಬೆಂಬಲ ಕೊಟ್ಟಿತ್ತು ಎನ್ನುವ ಕಾರಣಕ್ಕೋಸ್ಕರ ಈ ಕಮ್ಯುನಿಸ್ಟರು ಭಾರತದ ಪರವಾಗಿ ನಿಂತುಕೊಳ್ಳದೆ ಯುದ್ಧದ ಸಂದರ್ಭದಲ್ಲಿ ತಟಸ್ಥ ನೀತಿಯನ್ನು ಅನುಸರಿಸಿದರು. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಸಮಾರೋಪ ಭಾಷಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಷಣ ಮಾಡ್ತಾ ಒಂದು ಮಾತನ್ನು ಹೇಳಿದರು. ಈ ದೇಶದಲ್ಲಿ ಜನ ತಮ್ಮ ರಾಜಕೀಯ ಸಿದ್ಧಾಂತಕ್ಕಿಂತ ದೇಶವೇ ಮೇಲೆ ಅಂತ ಅದನ್ನು ಎತ್ತರದಲ್ಲಿಡ್ತಾರಾ? ನನಗೆ ಗೊತ್ತಿಲ್ಲ. ಆದರೆ ಹಾಗೇನಾದರೂ ಮಾಡದೆ ನಮ್ಮ ರಾಜಕೀಯ ಸಿದ್ಧಾಂತವೇ ಮೇಲೆ ಅಂತ ನಾವು ಭಾವಿಸಿದ್ದೇ ಆದರೆ ಈ ದೇಶ ಮತ್ತೊಮ್ಮೆ ವಿಪತ್ತಿಗೀಡಾಗುತ್ತೆ, ನಾವು ಅದನ್ನು ಕಳೆದುಕೊಳ್ಳಲೂಬಹುದು ಅಂತ ಎಚ್ಚರಿಸಿದ್ರು ಕೂಡ. ಬಹುಶಃ ಅವರು ಕಮ್ಯುನಿಸ್ಟನ್ನು ನೋಡಿಯೇ ಈ ಮಾತನ್ನು ಹೇಳಿದ್ದಿರಬೇಕು. ಕಮ್ಯುನಿಸ್ಟನ್ನ ಸುಮ್ಮನೆ ಕಮ್ಮಿ ನಿಷ್ಠರು ಅಂತ ಕರೆಯೋದಿಲ್ಲ. ಕಮ್ಯುನಿಸ್ಟರ ಈ ಎರಡೂ ಪಾರ್ಟಿಗಳು ಮುಂದೆ ಬಂಗಾಳದಲ್ಲಿ ಅಧಿಕಾರ ಪಡೆಯುವ ಬಯಕೆಯಿಂದ ಸಂಯುಕ್ತ ಪಕ್ಷಗಳಾಗಿ ಚುನಾವಣೆಗೆ ಸ್ಪರ್ಧಿಸಿದ್ರು. ಚೀನಾದ ಸರ್ವಾಧಿಕಾರಿಯಾಗಿದ್ದ ಮಾವೋ ಸೆತುಂಗ ಕೆಂಡಾಮಂಡಲನಾಗಿಬಿಟ್ಟ. ಆತ ಇಡೀ ಭಾರತವನ್ನು ಆಪೋಷಣ ತೆಗೆದುಕೊಳ್ಬೇಕು ಅಂತಿದ್ರೆ ಈ ಕಮ್ಯುನಿಸ್ಟರು ಬಂಗಾಳದ ಅಧಿಕಾರಕ್ಕೆ ತೃಪ್ತಿ ಪಟ್ಕೊಳ್ಳಿಕ್ಕೆ ಸಿದ್ಧರಾಗಿದ್ರು. ಬಂಗಾಳದಲ್ಲಿ ಈ ಪಕ್ಷ ಸಂಯುಕ್ತ ಪಕ್ಷಗಳು ಅಧಿಕಾರಕ್ಕೆ ಬಂದವು ಕೂಡ. ಹಾಗೆಯೇ ಕಮ್ಯುನಿಸ್ಟ್ ಪಾರ್ಟಿಗೆ ವಿಶೇಷವಾಗಿರುವಂತ ಗೃಹ ಮತ್ತು ಭೂ ಸುಧಾರಣೆ, ಕಂದಾಯದಂತ ವಿಶೇಷ ಖಾತೆಗಳೇ ಸಿಕ್ಕಿದ್ವು. ಆದರೆ ರೈತರ ಬದುಕಿನಲ್ಲಿ ಬದಲಾವಣೆ ಮಾತ್ರ ಬರಲಿಲ್ಲ. 1967ರಲ್ಲಿ ನಕ್ಸಲ್ಬರಿ ಅನ್ನುವಂಥ ಬಂಗಾಳದ ಒಂದು ಪುಟ್ಟ ಹಳ್ಳಿಯಲ್ಲಿ ರೈತರು ಜಮೀನ್ದಾರರ ವಿರುದ್ಧ ತಿರುಗಿ ಬಿದ್ದರು. ಜಮೀನ್ದಾರರ ಕಗ್ಗೊಲೆಗಳಾದವು. ಅವರ ಜಮೀನನ್ನು ಕಿತ್ತುಕೊಳ್ಳುವ ಪ್ರಯತ್ನವಾಯಿತು. ಅವರ ಹಣವನ್ನು ಲೂಟಿ ಮಾಡೋ ಪ್ರಯತ್ನ ಆಯಿತು. ಅಲ್ಲಿಂದ ನಕ್ಸಲ್ ಚಳವಳಿ ಆರಂಭವಾಯಿತು. ನಕ್ಸಲ್ಬರಿ ಅನ್ನುವಂಥ ಒಂದು ಪುಟ್ಟ ಹಳ್ಳಿಯಲ್ಲಿ ಈ ಚಳವಳಿ ಆರಂಭವಾಗಿದ್ದರಿಂದ ಇದನ್ನು ಮುಂದೆ ನಕ್ಸಲ್ ಚಳವಳಿ ಅಂತ ಕರೆಯಲಾಯಿತು. ಚೀನಾದ ಧನಿಗಳ ಆಜ್ಞೆ ಆಯಿತು. ಮತ್ತೆ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ವಿಭಜನೆಗೊಂಡು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟ್ ಅಂಡ್ ಲೆನಿನಿಸ್ಟ್ ಅಂತಾಯಿತು. ಇದರ ನೇತೃತ್ವವನ್ನು ಚಾರು ಮಜುಮ್ದಾರ್ ವಹಿಸಿದ್ದ. ಹೆಸರಲ್ಲಿ ಮಾರ್ಕ್ಸ್ ಮತ್ತು ಲೆನಿನ್ ಇದ್ರೂ ಕೂಡ ಚಾರು ಮಜುಮ್ದಾರ್ ಒಲವಿದ್ದಿದ್ದು ಚೀನಾದ ಕಡೆಗೆ. ಆತನಿಗೆ ಆಜ್ಞೆ ಬರ್ತಾ ಇದ್ದಿದ್ದು ಚೀನಾದಿಂದಲೇ. ಈ ಪಾರ್ಟಿಯ ಧ್ಯೇಯ ವಾಕ್ಯ ಏನಿತ್ತು ಗೊತ್ತೇನು? ಚೈನೀಸ್ ಚೇರ್ಮನ್ ಇಸ್ ಆರ್ ಚೇರ್ಮನ್, ಚೈನಾಸ್ ಪಾತ್ ಇಸ್ ಆರ್ ಪಾತ್. ಈಗ ಅರ್ಥ ಆಯ್ತೇನು? ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಚೀನಾದ ಆ್ಯಪ್ಗಳನ್ನು ಬ್ಯಾನ್ ಮಾಡಿದಾಗ, ಚೀನಾದ ವಸ್ತುಗಳನ್ನು ಬಹಿಷ್ಕರಿಸಿ ಅಂದಾಗ ಕೆಲವರು ಆಡ್ಕೊಂಡಿದ್ರು, ಇನ್ನು ಕೆಲವರು ಉರ್ಕೊಂಡಿದ್ದು. ಯಾಕೆ ಅಂತ, ಚೀನಾದಲ್ಲಿ ಥಂಡಿ ಆದರೆ ಇವರಿಗೆ ಇಲ್ಲಿ ನೆಗಡಿ ಬರುತ್ತೆ. ಅಷ್ಟು ತಾದಾತ್ಮ್ಯ ಇವರಿಗೆ. ಚೀನಾ ಹೇಳಿದಂತೆ ಭಾರತದ ನಿದ್ದೆ ಕೆಡಿಸಬೇಕು ಅಂತ ಹಳ್ಳಿಗಳಲ್ಲಿ ಗಲಾಟೆ ಮಾಡಲಿಕ್ಕೆ ಇವರು ಶುರು ಮಾಡಿದರು. ಆದರೆ 70ರ ದಶಕದಲ್ಲಿ ಭಾರತ ಸರ್ಕಾರ ತಿರುಗಿ ಬಿದ್ದ ಮೇಲೆ ತೆಪ್ಪಗೆ ಬಿದ್ದುಕೊಂಡಿದ್ರು. 90ರ ದಶಕದಲ್ಲಿ ಭಾರತ ಮುಕ್ತ ಆರ್ಥಿಕ ನೀತಿಗೆ ತನ್ನನ್ನು ತೆರೆಕೊಳ್ತಲ್ಲ, ಆಗ ಇವರು ಮತ್ತೆ ಚಿಗಿದುಕೊಂಡಿದ್ದಲ್ಲದೆ ಹಳ್ಳಿಗೆ ವಿಶೇಷವಾಗಿ ಗುಡ್ಡಗಾಡಿನ ಆದಿವಾಸಿ ಜನಗಳ ಬಳಿ ಹೋಗಿ ವಿದೇಶದಿಂದ ಬಂದಿರುವಂಥ ಕ್ಯಾಪಿಟಲಿಸ್ಟ್ಗಳು ನಿಮ್ಮ ಜಮೀನನ್ನು ಕಿತ್ಕೊಂಡು ಬಿಡ್ತಾರೆ ಅಂತ ಹೆದರಿಸಿ ಮತ್ತೆ ಅಲ್ಲಿ ಹೋರಾಟ ಶುರು ಮಾಡಿಸಿದ್ರು. ಹಾಗೆ ನಕ್ಸಲ್ ಚಳವಳಿ ಮತ್ತೆ ತೀವ್ರಗೊಳ್ಳಿತು. ಆಂಧ್ರದಲ್ಲಿ ಟಿಸಿಲೊಡೆದಿದ್ದಂಥ ಪೀಪಲ್ಸ್ ವಾರ್ ಗ್ರೂಪ್ ಮತ್ತು ಮಾವೋಯಿಸ್ಟ್ ಕಮ್ಯುನಿಸ್ಟ್ ಸೆಂಟರ್ಗಳಲ್ಲದೆ ದೇಶದಾದ್ಯಂತ ಹರಿದು ಹಂಚಿ ಹೋಗಿದ್ದ 10 ಕಮ್ಯುನಿಸ್ಟ್ ಗ್ರೂಪ್ಗಳು ಒಟ್ಟಾಗಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾವೋ ಅಂತ ಹೊಸದಾಗಿ ರಚನೆ ಮಾಡಿಕೊಂಡು, ಚೀನಾದಲ್ಲಿ ಹೇಗೆ 10 ವರ್ಷಗಳ ಕಾಲ ರೈತ ಮತ್ತು ಕಾರ್ಮಿಕರ ಹೋರಾಟ ನಡೆದಿತ್ತು, ಅದೇ ರೀತಿ ಭಾರತದಲ್ಲೂ ಹೋರಾಟ ಮಾಡಿ ಇಡೀ ದೇಶವನ್ನೇ ಆಪೋಷಣ ತೆಗೆದುಕೊಳ್ಳಬೇಕು ಅಂತ ಅವರು ನಿಶ್ಚಯ ಮಾಡಿದರು. ಈ ಹಿನ್ನೆಲೆಯಲ್ಲಿಯೇ ಅವರು ಪೀಪಲ್ಸ್ ಲಿಬರೇಷನ್ ಗೆರಿಲ್ಲಾ ಆರ್ಮಿಯನ್ನು ಕಟ್ಟಿಕೊಂಡಿದ್ದು. ಅದರಿಂದಾಗಿಯೇ ಈ ದೇಶದಲ್ಲಿ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಂ ಅಥವಾ ಎಡಪಂಥೀಯರ ಭಯೋತ್ಪಾದನೆ ಹೆಚ್ಚಾಗಿತ್ತು. ಬಂಗಾಳ, ಛತ್ತೀಸ್ಗಢ, ಬಿಹಾರ, ಒರಿಸ್ಸಾ, ಆಂಧ್ರ ಪ್ರದೇಶಗಳು ಈ ರೆಡ್ ಕಾರಿಡಾರ್ನ ಪ್ರಭಾವಕ್ಕೆ ಒಳಗಾಗಿತ್ತು. ಒಂದು ಹಂತದಲ್ಲಂತೂ ದೇಶದ 200 ಜಿಲ್ಲೆಗಳಲ್ಲಿ 20,000 ಶಸ್ತ್ರಸಜ್ಜಿತ ನಕ್ಸಲರು ದೇಶದ 20% ಜನಸಂಖ್ಯೆಯನ್ನು ತಮ್ಮ ಹಿಡಿತದಲ್ಲಿಟ್ಕೊಂಡು ಕೂತ್ಕೊಂಡಿದ್ದಾರೆ. ಎಲ್ಲಿವರೆಗೂ ಅಂತಂದರೆ 2006ರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗರು ಈ ದೇಶ ಎದುರಿಸಿದ ಅತ್ಯಂತ ಕೆಟ್ಟದಾಗಿರುವಂಥ ಆಂತರಿಕ ಸುರಕ್ಷತೆಯ ಸವಾಲು ಅಂತಿದ್ರೆ ಅದು ನಕ್ಸಲರದ್ದೇ ಅಂತ ಹೇಳುವಷ್ಟರ ಮಟ್ಟಿಗೆ ಅದು ದೇಶವನ್ನು ವ್ಯಾಪಿಸಿಕೊಂಡಿತ್ತು. ಬರ್ಬರ್ತಾ ಅವರು ಮಧ್ಯಪ್ರದೇಶ, ಮಹಾರಾಷ್ಟ್ರ ಮತ್ತು ಕರ್ನಾಟಕಕ್ಕೂ ಹಬ್ಬಿಕೊಂಡ್ಬಿಟ್ರು. ಈ ವೇಳೆಗೆ ಅವರ ಬಳಿ ಅತ್ಯಾಧುನಿಕವಾದಂಥ AK-47 ಗ್ರೆನೇಡುಗಳು, ರಾಕೆಟ್ ಲಾಂಚರ್ಗಳಲ್ಲದೆ LMGಗಳು ಕೂಡ ಇದ್ದವು. 1500 ಕೋಟಿ ರೂಪಾಯಿ ಹಣ ಅವರ ಬಳಿಗೆ ಹರಿದು ಬರ್ತಾ ಇತ್ತು. ಅವರು ರಕ್ತ ಕ್ರಾಂತಿಯ ಕುರಿತಂತೆ ಮುಲಾಜಿಲ್ದೆ ಮಾತಾಡ್ತಿದ್ರಲ್ಲದೆ
ಸ್ಟ್ರಾಟಜಿ ಅಂಡ್ ಟ್ಯಾಕ್ಟಿಕ್ಸ್ ಆಫ್ ಇಂಡಿಯನ್ ರೆವಲ್ಯೂಷನ್ ಅನ್ನೋ ಪ್ರಬಂಧದ ಮೂಲಕ ಹೇಗೆ ಜನರನ್ನೇ ಭಡಕಾಯಿಸಿ ಯುದ್ಧದ ವಾತಾವರಣವನ್ನು ಸೃಷ್ಟಿಸಿ ಸರ್ಕಾರವನ್ನು ದುರ್ಬಲಗೊಳಿಸಿ ವಶಪಡಿಸ್ಕೊಳ್ಬೋದು ಅನ್ನೋದನ್ನ ವಿಶದಪಡಿಸಿದ್ರು. ಒಂದು ನಿಮಿಷ, ಈ ಸ್ಟ್ರಾಟಜಿ ಪೇಪರ್ನ ಟೂಲ್ ಕಿಟ್ ಅಂತಲೂ ಈ ಹಿಂಸಾತ್ಮಕ ಹೋರಾಟವನ್ನ ಕೆಂಪು ಕೋಟೆಯ ಮೇಲೆ ದಾಳಿ ಅಂತಲೂ ಸಮೀಕರಿಸಿ ನೋಡಿ. ಇಡೀ ರೈತ ಹೋರಾಟದ ಅಂತಸತ್ವ ಏನು ಅಂತ ನಿಮಗೆ ಗೊತ್ತಾಗಿದೆ. ಸ್ಟಿರ್ ಪೇಪರ್ನ ಪ್ರಕಾರ ನಕ್ಸಲರ ಕಾರ್ಯಶೈಲಿ ತುಂಬಾ ಸರಳ. ಅವರು ಚಿಕ್ಕ ಚಿಕ್ಕ ಗುಂಪುಗಳಾಗಿ ತಮ್ಮನ್ನು ವಿಭಜಿಸಿಕೊಳ್ತಾರೆ. ಆನಂತರ ಸೂಕ್ತವಾಗಿರುವಂಥ ಪರ್ಫೆಕ್ಟ್ ಮಾಹಿತಿಯನ್ನು ಪಡ್ಕೊಂಡು ಸರ್ಕಾರಿ ಅಧಿಕಾರಿಗಳು, ರಾಜಕಾರಣಿಗಳು, ಸೈನಿಕರು, ಪೊಲೀಸರನ್ನು ಕೊಲ್ತಾರೆ. 1980ರಿಂದ 2015ರವರೆಗಿನ ವರದಿಯ ಪ್ರಕಾರ ನಕ್ಸಲರ ದಾಳಿಯಲ್ಲಿ ಸಾವಿಗೀಡಾದವರ ಸಂಖ್ಯೆ ಸುಮಾರು 20,000. ಅದರಲ್ಲಿ 4,000ದಷ್ಟು ನಕ್ಸಲರೇ ಸೇರಿದರೆ 3,100ರಷ್ಟು ಪೊಲೀಸರು, ಸೈನಿಕರಿದ್ದಾರೆ. ಹೆಚ್ಚು ಕಡಿಮೆ 12,000ದಷ್ಟು ಜನಸಾಮಾನ್ಯರೇ. 2019ರಲ್ಲಿ ಗೃಹ ಸಚಿವಾಲಯ ಕೊಟ್ಟಂತ ಹೇಳಿಕೆಯ ಪ್ರಕಾರ 1,200 ಪ್ರಕರಣಗಳು ಪ್ರತಿ ವರ್ಷ ನಡೆದಿದ್ದು 470ಕ್ಕೂ ಹೆಚ್ಚು ಜನಸಾಮಾನ್ಯರನ್ನ ಈ ನರಹಂತಕ ನಕ್ಸಲರು ಕೊಂದಿದ್ದಾರೆ. ಎಲ್ಲಿಗೋದ್ರೂ ನಕ್ಸಲರ ಕಾರ್ಯಶೈಲಿ ಒಂದೇ ರೀತಿಯದ್ದು. ಮೊದಲು ಸರ್ಕಾರವು ತಲುಪಲಿಕ್ಕೆ ಸಾಧ್ಯವಿಲ್ಲದೆ ಇರುವಂತ ಗುಡ್ಡಗಾಡು, ಅರಣ್ಯ ಪ್ರದೇಶಗಳನ್ನ ಗುರುತಿಸಿಕೊಳ್ತಾರೆ. ಇಲ್ಲಿ ಡೆವಲಪ್ಮೆಂಟೇ ಆಗ್ಲಿಲ್ವಲ್ಲ ಅಂತ ಜಾಗೃತಿ ಮೂಡಿಸೋ ಪ್ರಯತ್ನ ಮಾಡ್ತಾರೆ. ಆ ಜನರ ಮೂಲಕ ಪ್ರತಿಭಟನೆ ಮಾಡಿಸ್ತಾರೆ. ನಮಗೆ ಸರಿ ಹೊಂದುವಂತ ವ್ಯಕ್ತಿಯನ್ನ ಕರ್ಕೊಂಡು ಬಂದು ಅವನ ಕೈಯಲ್ಲಿ ಶಸ್ತ್ರವನ್ನು ಕೊಡ್ತಾರೆ. ಸಶಸ್ತ್ರ ಕ್ರಾಂತಿಗೆ ನಾಂದಿ ಹಾಡ್ತಾರೆ. ಆಮೇಲೆ ಎಲ್ಲವನ್ನೂ ತಮ್ಮ ತೆಕ್ಕೆಗೆ ತೆಗೆದುಕೊಂಡು ಬಿಡ್ತಾರೆ. ತುಂಬಾ ಸರಳವಾಗಿ ಇದನ್ನ ಸಾರ್ಕ್ ಅಂತ ಕರೀಬಹುದು. ಮೊದಲು ಸ್ಥಳದ ಸರ್ವೆ ಮಾಡೋದು, ಆನಂತರ ಜಾಗೃತಿಯ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಅದಾದ್ಮೇಲೆ ಅವರ ಮೂಲಕವೇ ಪ್ರತಿಭಟನೆ, ಅಜಿಟೇಷನ್ ಮಾಡಿಸಿ ಸಶಸ್ತ್ರ ಕ್ರಾಂತಿಯ ರೆಸಿಸ್ಟೆನ್ಸ್ ತಂದು ಕೊನೆಗೆ ಎಲ್ಲವನ್ನು ಕಂಟ್ರೋಲಿಗೆ ತೆಗೆದುಕೊಳ್ಳೋದು. ಈ ನಕ್ಸಲರಿಂದ ತೊಂದರೆಗೊಳಗಾದ ರಾಜ್ಯಗಳು ಪಟ್ಟ ಪಡಿಪಾಟ್ಲು ಅಷ್ಟಿಷ್ಟಲ್ಲ. 1983ರಲ್ಲಿ NT ರಾಮರಾಯರು ಶಸ್ತ್ರಗಳ ಪರವಾನಗಿಯನ್ನು ಮುಕ್ತಗೊಳಿಸಿ ಈ ನಕ್ಸಲರಿಂದ ನಿಮ್ಮನ್ನು ನೀವೇ ಬಚಾವ್ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟಿದ್ರು. ಮುಂದೆ ಗ್ರೇ ಹೌಂಡ್ಸ್ ಅನ್ನುವಂಥ ವಿಶೇಷ ತರಬೇತಿ ಪಡೆದ ಪೊಲೀಸರು ಆಂಧ್ರ ಪ್ರದೇಶದಲ್ಲಿ ನಕ್ಸಲರ ವಿರುದ್ಧ ಮುಗಿಬಿದ್ದರು. ಪಾತರುಗುಟ್ಟಿತು ನಕ್ಸಲರ ಪಡೆ. ಎಲ್ಲ ರಾಜ್ಯಗಳು ಇದೇ ಮಾಡೆಲ್ನ ಅಕ್ಸೆಪ್ಟ್ ಮಾಡಿಕೊಂಡು ಕಂಡಲ್ಲಿ ನಕ್ಸಲರನ್ನ ಬಡಿಲಿಕ್ಕೆ ಶುರು ಮಾಡಿದ ಮೇಲೆ ಇದರ ಪರಿಸ್ಥಿತಿಯೇ ಭಿನ್ನವಾಯಿತು. ಮನಮೋಹನ್ ಸಿಂಗ್ರು ಶುರು ಮಾಡಿದ್ದಂಥ ನಕ್ಸಲ್ ನಿಗ್ರಹ ಕಾರ್ಯವನ್ನ ಮೋದಿ ಹೇಗೆ ಮುಂದುವರಿಸಿದ್ರು ಅಂತಂದ್ರೆ 2019ರಲ್ಲಿ ಸಂಸತ್ನಲ್ಲಿ ಕೊಟ್ಟ ವರದಿಯ ಪ್ರಕಾರ 200 ಜಿಲ್ಲೆಗಳಿಗೆ ಹಬ್ಬಿದ್ದಂಥ ಈ ನಕ್ಸಲ್ ಕಾರ್ಯ ಚಟುವಟಿಕೆ ಆನಂತರದ ದಿನಗಳಲ್ಲಿ 60 ಜಿಲ್ಲೆಗಳಿಗೆ ಸೀಮಿತವಾಗಿತ್ತು. ಈಗಂತೂ ಅದು 10 ಜಿಲ್ಲೆಗಳಲ್ಲಿ ಮಾತ್ರ ತೀವ್ರವಾಗಿ ಉಳಿದಿತ್ತು. ಎಲ್ಲಿವರೆಗೂ ಅಂತಂದ್ರೆ ನರೇಂದ್ರ ಮೋದಿ ಅವರ ಅಧಿಕಾರಾವಧಿಯ ಹಿಂದಿನ 5 ವರ್ಷಗಳಲ್ಲಿ ನಕ್ಸಲ್ ಚಟುವಟಿಕೆ ಎಷ್ಟಿತ್ತೋ ಅದಕ್ಕಿಂತಲೂ 43%ನಷ್ಟು ಈಗ ಕಡಿಮೆಯಾಗಿತ್ತು. ಸರ್ಕಾರದ ಕಾರ್ಯಶೈಲಿಯು ಬದಲಾಯಿತು. ಒಂದೆಡೆ ಸೈನಿಕರು ನಕ್ಸಲರನ್ನ ಕಂಡಲ್ಲಿ ಬಡಿತಾ ಇದ್ರೆ, ಮತ್ತೊಂದು ಕಡೆ ಈ ನಕ್ಸಲರಿಂದ ಮತಿಭ್ರಮಿತರಾಗಿದ್ದಂಥ ಆದಿವಾಸಿಗಳನ್ನ ಶರಣಾಗುವಂತೆ ಮಾಡಿ ಅವರಿಗಾಗಿ ವಿಶೇಷ ಪ್ಯಾಕೇಜ್ ಅನ್ನು ಘೋಷಿಸಲಾಯಿತು. ಆದಿವಾಸಿಗಳ ಜಾಗದಲ್ಲಿ ಡೆವಲಪ್ಮೆಂಟ್ ಆಗುವಂತೆ ನೋಡ್ಕೊಳ್ಳಾಯಿತು. ಡೆವಲಪ್ಮೆಂಟ್ ಇಲ್ಲ ಅಂತ ಆದಿವಾಸಿಗಳನ್ನ ಎಜಿಟೇಷನ್ಗೆ ತಳ್ತಾ ಇದ್ದಂಥ ಈ ನಕ್ಸಲರೇ ಸರ್ಕಾರ ಹಾಕಿದಂಥ ಮೊಬೈಲ್ ಟವರ್ಗಳನ್ನು ಉರುಳಿಸ್ಲಿಕ್ಕೆ ಶುರು ಮಾಡಿದ್ರು. ಯಾಕೆಂದ್ರೆ ಮೊಬೈಲ್ ಬಂದ್ರೆ ಜನ ತಮ್ಮ ಮಾತನ್ನು ಕೇಳೋದಿಲ್ಲ ಅಂತ. ಅಷ್ಟೇ ಅಲ್ಲ, ಸರ್ಕಾರ ರಸ್ತೆ ಮಾಡ್ತೀವಿ ಅಂತಂದಾಗ ಆ ಕಾಂಟ್ರಾಕ್ಟ್ ತೆಗೆದುಕೊಂಡ ಕಾಂಟ್ರಾಕ್ಟರ್ಗಳ ಹತ್ಯೆ ಮಾಡಲಾಯಿತು. ಅನೇಕ ಬಾರಿ ರಸ್ತೆಗಳನ್ನೇ ಹಾಳು ಮಾಡಿ ಬಿಸಾಡಲಾಯಿತು. ನಕ್ಸಲರ ಬುದ್ಧಿ ಜನಕ್ಕೆ ಅರಿವಾಗ್ತಾ ಇದ್ದಂತೆ ನಕ್ಸಲರು ತಮ್ಮ ಮೋಡಸ್ ಆಪರಾಂಡಿ ಕಾರ್ಯಶೈಲಿಯನ್ನೇ ಬದಲಾಯಿಸಿಕೊಂಡು ಹಳ್ಳಿಗಳ ಕಡೆ ಗಮನ ಕೊಡ್ತಾ ತಾವು ನಗರಗಳನ್ನು ಮರೆತಿದ್ದೀವಲ್ಲ ಅನ್ನುವಂಥ ಭಾವ ಅವರಿಗೆ ಬಲಿ. ಈಗ ಈ ನಗರಗಳಲ್ಲೇ ತಮ್ಮ ಶತ್ರುಗಳು ಹೆಚ್ಚಾಗಿರೋದ್ರಿಂದ ಅವರ ಠಾಣ್ಯದೊಳಕ್ಕೆ ನುಗ್ಗಿ ಅವರನ್ನ ಭೇದಿಸಬೇಕು ಅಂತ ನಿಶ್ಚಯ ಮಾಡಿದ ಅವರು ಗೃಹ ಖಾತೆ, ರಕ್ಷಣಾ ಇಲಾಖೆಗಳಲ್ಲಿ ಎಲ್ಲ ತಮ್ಮ ಜನರನ್ನ ಕೂರಿಸ್ಲಿಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲ ಮಿತ್ರರೇ, ಮಾಧ್ಯಮ ಮತ್ತು ಯೂನಿವರ್ಸಿಟಿಗಳಲ್ಲೂ ಕೂಡ ತಮ್ಮ ಜನ ಇರುವಂತೆ ನೋಡಿಕೊಂಡ್ರು. ಈ ಜನರೆಲ್ಲ ಮೇಲ್ನೋಟಕ್ಕೆ ಸಾಮಾನ್ಯರಂತೆ ಕಂಡು ಛದ್ಮವೇಷದವರಾಗಿರ್ತಾರೆ. ಅವರು ಸರಳವಾಗಿದ್ರೂ ಕೂಡ ಈ ಚಿಂತನೆಯನ್ನ, ನಕ್ಸಲ್ ಚಿಂತನೆಯನ್ನ ನಮ್ಮ ನಡುವೆ ಜೀವಂತವಾಗಿರುವಂತೆ ನೋಡ್ಕೊಳ್ತಾರೆ. ಅದಕ್ಕೆ ಇವರನ್ನ ಅರ್ಬನ್ ನಕ್ಸಲರು ಅಂತ ಕರೆಯೋದು. ನೀವು ಹಿಂದೂ ಅಂದ್ರೆ ನಿಮ್ಮನ್ನು ಕಮ್ಯುನಲ್ ಅಂತಾರೆ, ಮುಸ್ಲಿಂ ಅಂದ್ರೆ ತೆಪ್ಪಗಿರ್ತಾರೆ, ನೀವು ರಾಷ್ಟ್ರೀಯತೆ ಅಂತಂದ್ರೆ ವಿಶ್ವಮಾನವತೆಯ ಮಾತಾಡ್ತಾರೆ, ನೀವು ಸಾಮರಸ್ಯದ ಮಾತನಾಡಿದ್ರೆ ನಿಮ್ಮನ್ನ ಪುರೋಹಿತಶಾಹಿಗಳು ಅಂತ ಕರೀತಾರೆ.
ನೀವು ವಿಕಾಸದ ಬಗ್ಗೆ ಹೇಳಿದ್ರೆ ನೀವು ಪರಿಸರ ವಿರೋಧಿಗಳಾಗ್ಬಿಡ್ತೀರಾ. ಸ್ವಲ್ಪ ಆರ್ಥಿಕತೆಯನ್ನ ಬಲಪಡಿಸಬೇಕು ಅಂತ ನೀವೇನಾದ್ರೂ ಮಾತಾಡಿದ್ರೆ ಬಂಡವಾಳಶಾಹಿಗಳಾಗ್ಬಿಡ್ತಾರೆ. ಅವರಿಗೆ ಯಾವಾಗ ಬೇಕೋ ಆವಾಗ ಅಸಹಿಷ್ಣುತೆ ಜನರೇಟ್ ಆಗ್ಬಿಡತ್ತೆ. ಬೇಕಾದಾಗ ಅವಾರ್ಡ್ ವಾಪಸಿ ಕೂಡ ಮಾಡೋದು ಅವರಿಗೆ ಗೊತ್ತಿದೆ. ಎಲ್ಲಾದ್ರೂ ಯಾರಾದ್ರೂ ಸತ್ತರೆ ಸತ್ತವನು ಮುಸ್ಲಿಂ ಆಗಿದ್ದ ಅನ್ನೋ ಕಾರಣಕ್ಕೋಸ್ಕರವೇ ಲಿಂಚಿಂಗ್ ಅನ್ನೋ ಪದ ಹುಟ್ಟಿಕೊಂಡ್ಬಿಡುತ್ತೆ. ಅದರ ವಾಸ್ತವ ಏನು ಗೊತ್ತೇನು? ಕಳೆದ ಜನವರಿ 26ಕ್ಕೆ ಒಡಿಸ್ಸಾದ ಮಲಕನಗಿರಿ ಅನ್ನುವಂಥ ಒಂದು ಪುಟ್ಟ ಹಳ್ಳಿಯಲ್ಲಿ ಧ್ವಜವನ್ನ ಹಾರಾಡಿಸ್ಲಿಕ್ಕೆ ಒಬ್ಬ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿರೋಧ ಮಾಡಿದ್ದ ಅನ್ನೋ ಕಾರಣಕ್ಕೋಸ್ಕರ ಊರಿನ ಜನ ಅವನನ್ನು ಬಡಿಬಡದೆ ಕೊಂದಿದ್ರು. ನಿಜವಾದ ಲಿಂಚಿಂಗ್ ಅದು. ಇದ್ರ ಬಗ್ಗೆ ಯಾವತ್ತಾದ್ರೂ ಹೇಳ್ತಾರೇನು? ಯಾಕೆಂದ್ರೆ ಅದವ್ರ ಸಿದ್ಧಾಂತಕ್ಕೆ ವಿರೋಧ ಅಂತ. ಮಿತ್ರ, ಸೈನಿಕರನ್ನ ನಕ್ಸಲರು ಕೊಂದಾಗ ಆ ಸೈನಿಕರು ರೇಪಿಸ್ಟ್ಗಳಾಗಿದ್ರು, ಹಳ್ಳಿಗಳಲ್ಲಿ ಕೆಲಸ ಮಾಡ್ತಿದ್ರು, ಅದಕ್ಕೆ ಕೊಂದ್ರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಆ ಸೈನಿಕರು ತೀರ್ಕೊಂಡಿದ್ದಕ್ಕೆ ಇವರು ಅಡ್ಡ ಆಗಿರುವಂತ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿಯಲ್ಲಿ ಸಂಭ್ರಮದ ಆಚರಣೆ ಮಾಡ್ತಾರೆ. ಇಲ್ಲಿ ಕುಳಿತ ಪತ್ರಕರ್ತರು, ಪ್ರೊಫೆಸರ್ಗಳು, ಲೇಖಕರು, ಬರಹಗಾರರು, ಯೂಟ್ಯೂಬರ್ಗಳು ಇವರ ಬೆಂಬಲಕ್ಕೆ ನಿಂತುಕೊಳ್ತಾರೆ. ಗೊತ್ತೇ ಆಗದಂತೆ ಈ ನಕ್ಸಲರ ಕುರಿತಂತ ಆಕ್ರೋಶ ಜನಮಾನಸದಲ್ಲಿ ಬೆಳೆಯದಂತೆ ನೋಡಿಕೊಳ್ತಾರೆ. ಕ್ವಿಂಟ್ ಪತ್ರಿಕೆಯ ಲೇಖನವನ್ನು ನೋಡಿ. ಮೊನ್ನೆ ನಡೆದ ನಕ್ಸಲ್ ಪ್ರಕರಣದಲ್ಲಿ ತಪ್ಪು ನಕ್ಸಲರದಲ್ಲ, ಸರಿಯಾಗಿ ಯೋಜನೆಯನ್ನು ರೂಪಿಸದ ಪೊಲೀಸರದ್ದು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಹಳ್ಳಿಗರ ಸಪೋರ್ಟ್ ಕೂಡ ನಕ್ಸಲರಿಗಿತ್ತಲ್ಲದೆ ಅದು ಪೊಲೀಸರಿಗೆ ಇರಲಿಲ್ಲ ಅಂತ ಹೇಳುವಂತ ಪ್ರಯತ್ನ ಮಾಡಿದ್ದಾರೆ. ಈ ಲೇಖಕ ಹಿಂದೊಮ್ಮೆ ಕಾಶ್ಮೀರದ ಕುರಿತಂತೆ ಬರೆದಂತ ಒಂದು ಪುಸ್ತಕವನ್ನ ISI ಸಂಭ್ರಮಿಸಿತ್ತು ಅಂತಂದ್ರೇನೆ ಲೇಖಕನ ಕ್ರೆಡಿಬಿಲಿಟಿ ಏನು ಅಂತ ನಿಮ್ಗೆ ಅರ್ಥ ಆಗಿರಬೇಕು. ಹಿಂದೊಮ್ಮೆ ಪುಣೆಯಲ್ಲಿ ಒಬ್ಬ ಪತ್ರಕರ್ತ, ನೀವು 40 ನಕ್ಸಲರನ್ನ ಕೊಂದ್ರೇನು, ಆ 40 ನಕ್ಸಲರ ಸಾವಿಗೆ ಪ್ರತೀಕಾರವಾಗಿ 400 ಪೊಲೀಸರನ್ನ ಅವ್ರು ಕೊಲ್ತಾರೆ, ನೋಡ್ತಾ ಇರಿ ಅಂತ ಒಂದು ಫೇಸ್ಬುಕ್ ಪೋಸ್ಟ್ ಅನ್ನು ಹಾಕಿ ಸಿಕ್ಕಾಕೊಂಡ್ಬಿಟ್ಟಿದ್ದ. ಆದ್ರೆ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ಈ ನಕ್ಸಲರ ಮೇಲೆ ಕಣ್ಣು ಎಷ್ಟಿಡ್ಲಾಗಿದೆಯೋ ಅರ್ಬನ್ ನಕ್ಸಲರ ಮೇಲೂ ಅಷ್ಟೇ ಕಣ್ಣಿಡ್ಲಾಗಿದೆ. ಅವರಲ್ಲಿ ಕೆಲವರನ್ನ ಒಳಗೆ ತಳ್ಳಿ ಚೆನ್ನಾಗಿ ರುಬ್ಬಲಾಗಿದೆ. ಹೀಗಾಗಿಯೇ ಈ ಬಾರಿ ನಕ್ಸಲರ ಪ್ರಕರಣದಲ್ಲಿ ಅವರ ಬೆಂಬಲಕ್ಕೆ ನಿಲ್ಲೋರು ಯಾರು ಕಾಣ್ತಾನೇ ಇಲ್ಲ. ನಕ್ಸಲರು ಈಗ ISI ಮತ್ತು ಕ್ರಿಶ್ಚಿಯನ್ ಇವ್ಯಾಂಜಲಿಸ್ಟ್ಗಳ ಸಂಪರ್ಕ ಬೆಳೆಸ್ಕೊಂಡಿದ್ದಾರೆ. ಹಣದ ಕೊರತೆಯಾಗಿರೋದ್ರಿಂದ ಕಳ್ಳ ನೋಟಿನ ಸಾಗಾಣಿಕೆ ಮಾಡ್ತಿದ್ರು. ಅಷ್ಟೇ ಅಲ್ಲ ಮಿತ್ರರೇ, ಆದಿವಾಸಿಗಳ ಕೈಲಿ ಗಾಂಜಾ ಬೆಳೆಸಿ ಅದನ್ನು ಕೂಡ ಕಳ್ಳ ಸಾಗಾಣಿಕೆ ಮಾಡ್ತಿದ್ದಾರೆ. ಯಾಕೆ ಗೊತ್ತೇನು? ಹೀಗೆ ಗಾಂಜಾ ಬೆಳೆಯುವಂತ ಆದಿವಾಸಿ ಪರ್ಮನೆಂಟ್ಲಿ ಸರ್ಕಾರದ ವಿರೋಧಿಯಾಗಿರ್ತಾನೆ ಮತ್ತು ತನ್ನನ್ನು ಬಿಟ್ಟು ಹೋಗೋದಿಲ್ಲ ಎನ್ನುವಂತ ವಿಶ್ವಾಸ ಅಷ್ಟೇ. ರಿಕ್ರೂಟ್ಮೆಂಟ್ ಅಂತಂದ್ರೆ ಅವರನ್ನ ಸೇರಿಕೊಳ್ಳುವಂತ ತರುಣರ ಸಂಖ್ಯೆ ಕಡಿಮೆ ಆಗ್ತಾ ಇರೋದ್ರಿಂದ ಕಾಲೇಜುಗಳಿಂದ ವಿದ್ಯಾರ್ಥಿಗಳನ್ನ ಅಪಹರಿಸ್ತಿದ್ದಾರೆ. ಇತ್ತೀಚೆಗೆ P. ಮುಕೇಶ್ ಅನ್ನುವಂಥ ಒಬ್ಬ ಹುಡುಗನನ್ನು ಅಪಹರಿಸಿ ಇಡೀ ಕಾಲೇಜು ರೊಚ್ಚಿಗೆದ್ದು ಬೀದಿಗೆ ಬಂದಿತ್ತು. ಆನಂತರ ಅವನನ್ನ ಅನಿವಾರ್ಯವಾಗಿ ಬಿಡುಗಡೆ ಮಾಡಬೇಕಾಗಿ ಬಂತವರು. ಅಂದ್ರೆ ಅವರಿಗೆ ಕೊನೆಯದಾಗಿ ಇರುವಂತ ಅನುಕಂಪದ ಹಾದಿಯು ಮುಚ್ಚಿಗೂ. ಅತ್ತ ಚೀನಾ ತಾನೇ ತೋಡಿದ ಹಳ್ಳದಲ್ಲಿ ಬಿದ್ದು ನರಳಾಡ್ತಾ ಇದೆ. ಅದರ ರಕ್ಷಣೆಗೆ ಅಂತ ಇಲ್ಲಿನ ಕಮ್ಯುನಿಸ್ಟು ಸಿದ್ಧರಾಗಿ ನಿಂತಿದೆ. ಅದಕ್ಕೆ ಅಂತಾನೆ ರೈತರ ಹೋರಾಟ ನಡೆದಿದೆ. ಸರ್ಕಾರ ಜಗ್ಗಲಿಲ್ಲ ಅಂತ ಗೊತ್ತಾದಾಗ ಈ ಥರದ ದಂಗೆಗಳನ್ನು ನಡೆಸಿ ಇಡೀ ಭಾರತ ದಂಗೆಗಳ ಆಗರ ಅಂತ ತೋರಿಸುವ ಪ್ರಯತ್ನ ಅವರದ್ದು. ದೇಶದಾದ್ಯಂತ ಕಾರ್ಮಿಕರ ಮುಷ್ಕರಕ್ಕೂ ಕೂಡ ತಯಾರಿ ನಡೀತಾ ಇದೆ. ಒಟ್ಟಾರೆ ಇದು ಅವರಿಗೆ ಕೊನೆಯ ಹೋರಾಟ. ಹೀಗಾಗಿ ಪ್ರಾಣವನ್ನ ಪಣಕ್ಕಿಟ್ಟಾದರೂ ಅವರು ಈ ಸಾಹಸ ಮಾಡ್ತಾ ಇದ್ದಾರೆ. ಮಿತ್ರರೇ, ಈ ನರಹಂತಕರಿಗೆ ಸೂಕ್ತವಾದ ಪಾಠ ಕಲಿಸುವ ಸಮಯ ಬಂದಿದೆ. ನಾವೆಲ್ಲರೂ ಜೊತೆಯಾಗಿರಬೇಕು ಅಷ್ಟೇ. ಮತ್ತೆ ಮುಂದಿನ ಹೈಲೈಟ್ ಅಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.